Hello friends, welcome to today's session. In this session, we discuss second language English question paper with model answers. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ಎರಡನೇ ಭಾಷೆಯಾಗಿರುವಂತಹ ಇಂಗ್ಲಿಷ್ ಭಾಷೆಯ ಒಂದು ಪ್ರಶ್ನೆ ಪತ್ರಿಕೆ ಹೇಗಿದೆ 2020-21ನೇ ಸಾಲಿನ SLC ವಿದ್ಯಾರ್ಥಿಗಳಿಗಾಗಿರುವಂತಹ ಪ್ರಶ್ನೆ ಪತ್ರಿಕೆ ಆಗಿರುವಂತದ್ದು. ಈ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಯಾವ ರೀತಿಯಾಗಿರುವಂತಹ ಪ್ರಶ್ನೆಗಳನ್ನು ಕೇಳಿದರೆ ಮತ್ತು ಅವುಗಳನ್ನ ಮಾದರಿಯಾಗಿ ಹೇಗೆ ಉತ್ತರಿಸಿಕೊಂಡು ಬರುವುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ. ಇದು 2021ರ ಪರೀಕ್ಷೆಗಾಗಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುವಂತದ್ದು. ಈ ರೀತಿಯಾಗಿರುವಂತಹ ಪ್ರಶ್ನೆಗಳ ಮಾದರಿ ಇರುವಂತದ್ದು. ಇವುಗಳನ್ನು ಆಧಾರವಾಗಿಟ್ಟುಕೊಂಡು ಹೆಚ್ಚಿನ ಅಧ್ಯಯನವನ್ನು ಮಾಡಿ ಉತ್ತಮ ಸ್ಕೋರ್ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತಿದೆ. ಇಲ್ಲಿ ಫಸ್ಟ್ ಪಾರ್ಟ್ ನಲ್ಲಿ 4 alternatives are given for each of the following questions are incomplete statements. Only one of them is correct or most appropriate. Choose the correct alternatives and write the complete answer along with its letter of alphabet. ಈ ರೀತಿಯಾಗಿರುವಂತಹ 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ 4 ಆಯ್ಕೆಗಳನ್ನು ಇರುವಂತಹ ಪ್ರಶ್ನೆಗಳಿರುವಂತದ್ದು. ಕ್ವಶನ್ ಅಲ್ಲಿ ಏನ್ ಕೇಳಿದರೆ ಕರೆಕ್ಟ್ ಆಗಿರುವಂತಹ ಆನ್ಸರು ಅಥವಾ ಅಪ್ರಾಪ್ರಿಯೇಟ್, ಮೋಸ್ಟ್ ಅಪ್ರಾಪ್ರಿಯೇಟ್, ಹೆಚ್ಚು ಅದಕ್ಕೆ ಸಂಬಂಧ ಹೊಂದಿರುವಂತಹ ಆನ್ಸರ್ ಅನ್ನ ಪತ್ತೆ ಹಚ್ಚಿ 4ರಲ್ಲಿ ಕರೆಕ್ಟ್ ಆಗಿರುವಂತಹ ಉತ್ತರವನ್ನ ಆರಿಸಿ ಬರಿಬೇಕಾಗಿರುವಂತದ್ದು. ವಿತ್ ಅದರ ಒಂದು ಅಲ್ಫಾಬೆಟಿಕ್ ಲೆಟರ್ ಯಾವುದು ಎ ಇದೆ ಬಿ ಇದೆ ಅನ್ನೋದನ್ನ ಮೆನ್ಷನ್ ಮಾಡಿ ಬರಿಬೇಕಾಗಿರುವಂತದ್ದು ಅಂತ ಹೇಳಿ ಇಲ್ಲಿ ಹೇಳಿರುವಂತದ್ದು ನಾವು ಗಮನಿಸಬೇಕಾಗ್ತದೆ. ಫಸ್ಟ್ ಕ್ವಶನ್, ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಅಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ಕ್ವಶನ್ ಟ್ಯಾಗ್ ಅನ್ನ ಚೂಸ್ ಮಾಡಿ ಆ ಬ್ಲ್ಯಾಂಕ್ ನಲ್ಲಿ ಫಿಲ್ ಮಾಡಬೇಕಾಗಿರುವಂತದ್ದು ಅಂತ ಕೇಳಿದ್ದಾರೆ. ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಇನ್ ದ ಗಾರ್ಡನ್ ಡ್ಯಾಶ್. ಇಲ್ಲಿ ಡ್ಯಾಶ್ ಕೊಟ್ಟಿರುವಂತಹ ಸ್ಥಳದಲ್ಲಿ ಕ್ವಶನ್ ಟ್ಯಾಗ್ ಅನ್ನ ಫಿಲ್ ಮಾಡಬೇಕಾಗಿರುವಂತದ್ದು. 4 ಆಯ್ಕೆಗಳನ್ನು ನೋಡೋಣ. ಎ ಬಿ ಸಿ ಡಿ ಈ ರೀತಿಯಾಗಿರುವಂತಹ 4 ಆಯ್ಕೆಗಳು ಇರುವಂತದ್ದು. ಇಲ್ಲಿ ಕರೆಕ್ಟ್ ಆಗಿರುವಂತಹ ಕ್ವಶನ್ ಟ್ಯಾಗ್ ಅನ್ನ ಆಯ್ಕೆ ಮಾಡಿ ಫಿಲ್ ಮಾಡಬೇಕಾಗಿರುವಂತದ್ದು. ಇದಕ್ಕೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಎ ಆಪ್ಷನ್ ಆರ್ ನಾಟ್ ದೇ ಅನ್ನೋದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗುವಂತದ್ದು. ಇದನ್ನ ಚೂಸ್ ಮಾಡಿ ಆನ್ಸರ್ ಸೀಟ್ ನಲ್ಲಿ ಬರೆಯುವಂತಹ ಸನ್ನಿವೇಶದಲ್ಲಿ ಒಂದೇ ಕ್ವಶನ್ ಅನ್ನ ಮೆನ್ಷನ್ ಮಾಡಿ ಅದಕ್ಕೆ ಆಪ್ಷನ್ ಎ ಆನ್ಸರ್ ಆಗಿರುವಂತದ್ದು, ಮುಂದೆ ಆರ್ ನಾಟ್ ದೇ ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದಾಗಿರ್ತದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ರೀಡ್ ದ ಕನ್ವರ್ಜೇಷನ್ ಅಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್. ವಿಜಯ, ಗುಡ್ ಮಾರ್ನಿಂಗ್ ಸರ್. ಡಾಕ್ಟರ್ ಪ್ರದೀಪ್, ವೆರಿ ಗುಡ್ ಮಾರ್ನಿಂಗ್. What can I do for you? Vijay, sir, I am Vijay. I am interested in joining yoga classes. Could you please give me the details? ಇಲ್ಲಿ ಅಂಡರ್ಲೈನ್ ಮಾಡಿರುವಂತ ವರ್ಡ್ ಇದೆ. Could you please give me the details ಅಂತ ಹೇಳಿ ಅಂಡರ್ಲೈನ್ ಇದೆ. ಡಾಕ್ಟರ್ ಪ್ರದೀಪ್, by all means please go through this brochure. 4 ಆಯ್ಕೆಗಳು ಈ ರೀತಿಯಾಗಿ ಕೊಟ್ಟಿರುವಂತದ್ದು. ಇದೇನಾಗಿದೆ, ಅಂಡರ್ಲೈನ್ ವರ್ಡ್ ಅನ್ನ ನಾವು ಗಮನಿಸಬೇಕಾಗಿರುವಂತ. ಕುಡ್ ಯು ಪ್ಲೀಸ್ ಗಿವ್ ಮಿ ದ ಡಿಟೇಲ್ಸ್. ಇದಕ್ಕೆ ಕರೆಕ್ಟ್ ಆಗಿರುವಂತ ಆನ್ಸರ್ ಇಲ್ಲಿ ರಿಕ್ವೆಸ್ಟ್ ಆಗಿರುವಂತದ್ದು. ಸಿ ಆಪ್ಷನ್ ರಿಕ್ವೆಸ್ಟ್ ಆಗಿರುವಂತ ಆನ್ಸರ್ ಬರುತ್ತೆ. ಇನ್ನು ಥರ್ಡ್ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಅಪ್ರಾಪ್ರಿಯೇಟ್ ವರ್ಡ್ ಆರ್ ವರ್ಡ್ಸ್ ಟು ಕಂಪ್ಲೀಟ್ ಇಫ್ ಕ್ಲಾಸ್. ವಿನುತಾ, ಹಲೋ ಸುಶೀಲಾ, ಯು ಆರ್ ಎ ಬಿಟ್ ಡೌನ್ ಟುಡೇ. Sushila, yes Vinuta, we have lost the cricket match by just 2 runs. Vinuta, if your team had selected one more fast bowler, your team dash won the match. ಇಲ್ಲಿ ಡ್ಯಾಶ್ ಕೊಟ್ಟಿರುವಂತದನ್ನ ನಾವು ಗಮನಿಸ್ತಾ ಇದೀವಿ. 4 ಆಯ್ಕೆಗಳನ್ನು ನೋಡೋಣ. ಈ 4 ಆಯ್ಕೆಗಳಲ್ಲಿ ಕರೆಕ್ಟ್ ಆಗಿರುವಂತ ಆನ್ಸರ್ ನ ಪಿಕ್ ಮಾಡಬೇಕಾಗಿರುವಂತದ್ದು. ಇಲ್ಲಿ ವುಡ್ ಹ್ಯಾವ್ ಅನ್ನೋದನ್ನ ಇಲ್ಲಿ ಫಿಲ್ ಮಾಡಬೇಕು. ವುಡ್ ಹ್ಯಾವ್ ಓನ್ ದ ಮ್ಯಾಚ್ ಅನ್ನೋದು ಕರೆಕ್ಟ್ ಆಗಿರುವಂತ ಆನ್ಸರ್ ಆಗುತ್ತೆ. ಈ ರೀತಿ ಫಿಲ್ ಮಾಡಬೇಕಾಗಿರುವಂಥದ್ದು. ಇನ್ನು ಫೋರ್ತ್ ಕ್ವಶನ್, ರೀಡ್ ದ ಗಿವನ್ ಕನ್ವರ್ಜೇಷನ್ ಅಂಡ್ ಸೆಲೆಕ್ಟ್ ದ ಇನ್ಫಿನಿಟಿವ್. ರಕ್ಷಿತಾ, ಹೆಲೋ ರಾಜೇಶ್ವರಿ, ವೇರ್ ಡಿಡ್ ಯು ಗೋ ಯೆಸ್ಟರ್ಡೇ. ರಾಜೇಶ್ವರಿ, ಐ ವೆಂಟ್ ಟು ಮೈಸೂರ್ ಟು ಸಿ ಮೈ ಅಂಕಲ್. 4 ಆಯ್ಕೆಗಳನ್ನು ನೋಡೋಣ. ಎ ಬಿ ಸಿ ಡಿ ಈ 4 ಆಯ್ಕೆಗಳಲ್ಲಿ ಕರೆಕ್ಟ್ ಆಗಿರುವಂತ ಏನ್ ಕೇಳಿದ್ದಾರೆ, ರೀಡ್ ದ ಗಿವನ್ ಕನ್ವರ್ಜೇಷನ್ ಅಂಡ್ ಸೆಲೆಕ್ಟ್ ದ ಇನ್ಫಿನಿಟಿವ್. ಇನ್ಫಿನಿಟಿವ್ ಅನ್ನ ಆಯ್ಕೆ ಮಾಡಬೇಕಾಗಿರುವಂತದ್ದಾಗಿದೆ. ಈ 4ರಲ್ಲಿ ಇರುವಂತಹ ಇನ್ಫಿನಿಟಿವ್ ಯಾವುದನ್ನ ಆಯ್ಕೆ ಮಾಡಬೇಕು. ಟು ಸಿ, ಡಿ ಆಪ್ಷನ್ ಟು ಸಿ ಅನ್ನೋದು ಇನ್ಫಿನಿಟಿವ್ ಬರುವಂತದ್ದಾಗಿದೆ. ಇನ್ನು ಸೆಕೆಂಡ್ ಮೇನಲ್ಲಿ ಡೂ ಆಸ್ ಡೈರೆಕ್ಟೆಡ್. ಇಲ್ಲಿ ಒಂದು ನಿರ್ದೇಶನ ಕೊಟ್ಟಿರುವ ಪ್ರಕಾರವಾಗಿ ಆ ಒಂದು ಉತ್ತರಿಸಬೇಕಾಗಿರುವಂಥದ್ದು. ಈ ರೀತಿ 12 ಕ್ವಶನ್ ಇರುವಂತದ್ದು. ಪ್ರತಿ ಕ್ವಶನ್ಗೆ 1 ಮಾರ್ಕ್ ಅಂತೆ ಟೋಟಲ್ ಆಗಿ 12 ಮಾರ್ಕ್ಸ್ ಇರುವಂತದ್ದಾಗಿದೆ. ಇಲ್ಲಿ 5th ಕ್ವಶನ್, ವಿಚ್ ಒನ್ ದ ಫಾಲೋವಿಂಗ್ ವರ್ಡ್ ಹ್ಯಾಸ್ 2 syllables.
ಇಲ್ಲಿ 2 ಸಿಲೆಬಲ್ಸ್ ಇರುವಂತದ್ದು ಯಾವುದು ಅಂತ ಹೇಳಿ ಆಯ್ಕೆ ಮಾಡಬೇಕು. ಇಲ್ಲಿ 4 ವರ್ಡ್ಗಳನ್ನು ಕೊಟ್ಟಿದ್ದಾರೆ, 1 2 3 4. ಇಲ್ಲಿ ಕೊಟ್ಟಿರುವಂತದ್ದನ್ನ ಆನ್ಸರ್ ಏನಾಗುತ್ತೆ, ಕ್ಲೇಟರ್ ಅನ್ನೋದು 2 ಸಿಲೆಬಲ್ ಇರುವಂತಹ ವರ್ಡ್ ಆಗಿರುವಂತದ್ದಾಗಿದೆ. 6th ಕ್ವಶನ್, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್. ಬೀರ್ಬಲ್ ವಾಸ್ ನೋನ್ ಫಾರ್ ಹಿಜ್, ಬ್ರಾಕೆಟ್ ನಲ್ಲಿ ಏನು ಕೊಟ್ಟಿದ್ದಾರೆ, ವೈಜ್ ಅಂತ ಕೊಟ್ಟಿರುವಂತದ್ದು. ಇದನ್ನ ಏನ್ ಮಾಡ್ಬೇಕಾಗಿರುವಂತದ್ದು, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್. ಬ್ರಾಕೆಟ್ ನಲ್ಲಿ ಕೊಟ್ಟಿರುವಂತ ಕರೆಕ್ಟ್ ಫಾರ್ಮ್ ಅನ್ನ ಬರಿಬೇಕಾಗಿರುತ್ತೆ. ಈ ವೈಜ್ ಗೆ ಕರೆಕ್ಟ್ ಫಾರ್ಮ್ ಏನಾಗ್ತದೆ, ಬೀರ್ಬಲ್ ವಾಸ್ ನೋನ್ ಫಾರ್ ಹಿಜ್ ವಿಜ್ಡಮ್ ಅನ್ನೋದು ಕರೆಕ್ಟ್ ಆಗಿರುವಂತ ಆನ್ಸರ್ ಆಗಿರುವಂತದ್ದು. ವಿಜ್ಡಮ್ ಅನ್ನ ವೈಜ್ ಇರುವಂತದ ವಿಜ್ಡಮ್ ಮಾಡಬೇಕಾಗಿರುವಂತದ್ದು. ಇನ್ನು 7th ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ಸುಟೇಬಲ್ ಲಿಂಕರ್. ಸುಟೇಬಲ್ ಲಿಂಕರ್ ಅನ್ನ ಇಲ್ಲಿ ಬಳಸಬೇಕಾಗಿರುವಂತದ್ದಾಗಿದೆ. ಇಟ್ ಈಸ್ ವೆರಿ ಈಸಿ ಟು ವಿನ್ ಸಮ್ ಒನ್ ಡ್ಯಾಶ್, ಇಟ್ ಈಸ್ ವೆರಿ ಹಾರ್ಡ್ ಟು ವಿನ್ ಓವರ್ ಸಮ್ ಒನ್. ಇಲ್ಲಿ ಏನ್ ಮಾಡಿದರೆ, ಸುಟೇಬಲ್ ಲಿಂಕರ್, ಈ ಲಿಂಕರ್ ನ ಹಾಕ್ಬೇಕಾಗಿರೋದು. ಎಲ್ಲಿ ಡ್ಯಾಶಸ್ ಇರುವಂತ ಸ್ಥಳದಲ್ಲಿ ಲಿಂಕರ್ ನ ಹಾಕ್ಬೇಕಾಗಿರುವಂತದ್ದು. ಆನ್ಸರು ಇಲ್ಲಿ ಬಟ್ ಇಟ್ ಈಸ್ ವೆರಿ ಹಾರ್ಡ್ ಟು ವಿನ್ ಓವರ್ ಸಮ್ ಒನ್ ಅನ್ನೋದು ಕರೆಕ್ಟ್ ಆಗಿರುವಂತ ಆನ್ಸರ್ ಆಗುತ್ತೆ. ಇನ್ನು 8th ಕ್ವಶನ್, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲೊಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಕಾಲಮ್ ಎ ಮತ್ತು ಕಾಲಮ್ ಬಿ ಯಲ್ಲಿ ಕೊಲೊಕೇಟಿವ್ ವರ್ಡ್ ಅನ್ನು ಮಾಡಬೇಕಾಗಿರುವಂತದ್ದಾಗಿದೆ. ಎ ಬಿ ಇರುವಂತದ್ದು, ಎ ನಲ್ಲಿ ಬ್ರಿಸ್ಕ್ ಇರುವಂತದ್ದು, ಇದು ಕೊಲೊಕೇಟಿವ್ ವರ್ಡ್ ಬಿ ನಲ್ಲಿ ಇರುವಂತದನ್ನ ಆಯ್ಕೆ ಮಾಡಬೇಕಾಗಿರುವಂತದ್ದು. ಇಲ್ಲಿ ಬ್ಯಾಗ್, ವಾಕ್, ಟೇಬಲ್, ವಾಟರ್ ಇರುವಂತದ್ದು. ಇವು 4ರಲ್ಲಿ ಕೊಲೊಕೇಟಿವ್ ವರ್ಡ್ ಯಾವುದನ್ನ ಸೆಲೆಕ್ಟ್ ಮಾಡಿದಾಗ ಯಾವ್ದು ಬರುತ್ತೆ, ವಾಕ್ ಅನ್ನೋದು ಕರೆಕ್ಟ್ ಆಗಿರುವಂತ ಆನ್ಸರ್ ಬರುವಂತದ್ದಾಗಿ ಇದನ್ನ ಸೆಲೆಕ್ಟ್ ಮಾಡಿ ಬರಿಬೇಕಾಗಿರುವಂತದ್ದು. 9th ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪೋಸಿಷನ್. ಬ್ಲಾಂಕ್ ಕೊಟ್ಟಿರುವಂತಹ ಸ್ಥಳದಲ್ಲಿ ಅಪ್ರಾಪ್ರಿಯೇಟ್ ಪ್ರಿಪೋಸಿಷನ್ ನ ಫಿಲ್ ಮಾಡಬೇಕಾಗಿರುವಂತದ್ದು. ದ ಚಿಲ್ಡ್ರನ್ ಆರ್ ಫಾಂಡ್ ಡ್ಯಾಶ್ ಸ್ವೀಟ್ಸ್. ಇಲ್ಲಿ ಡ್ಯಾಶ್ ಕೊಟ್ಟಿರುವಂತಹ ಸ್ಥಳದಲ್ಲಿ ಫಿಲ್ ಮಾಡಬೇಕಾಗಿರುವಂತದ್ದು. ದ ಚಿಲ್ಡ್ರನ್ ಆರ್ ಫಾಂಡ್ ಆಫ್ ಸ್ವೀಟ್ಸ್ ಅನ್ನೋದು ಕರೆಕ್ಟ್ ಆಗಿರುವಂತಹ ಅಪ್ರಾಪ್ರಿಯೇಟ್ ಪ್ರಿಪೋಸಿಷನ್ ಬರುವಂತದ್ದಾಗಿದೆ. ಇನ್ನು 10th ಕ್ವಶನ್, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಪ್ರಾಕ್ಟೀಸ್ ಮೇಕ್ಸ್ ಅಸ್ ಪರ್ಫೆಕ್ಟ್. ಇಲ್ಲಿ ಪ್ರಾಕ್ಟೀಸ್ ಅನ್ನೋದನ್ನ ಅಂಡರ್ಲೈನ್ ಮಾಡಿರುವಂತಹ ವರ್ಡ್ ಆಗಿದೆ. ಏನ್ ಮಾಡಬೇಕಾಗಿರುವಂತದ್ದು, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್. ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಐಡೆಂಟಿಫೈ ಮಾಡಬೇಕಾಗಿರುವಂತದ್ದು ಅಂಡರ್ಲೈನ್ ವರ್ಡ್ಗೆ. ಇಲ್ಲಿ ನೌನ್, ಪ್ರಾಕ್ಟೀಸ್ ಅನ್ನೋದು ನೌನ್ ಆಗಿರುವಂತದ್ದಾಗಿದೆ. 11th ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ಕರೆಕ್ಟ್ ಆರ್ಟಿಕಲ್. ಈ ಕರೆಕ್ಟ್ ಆರ್ಟಿಕಲ್ ನ ಯೂಸ್ ಮಾಡಿ ಫಿಲ್ ಮಾಡಬೇಕಾಗಿರುವಂತದ್ದು. ಮೌಂಟ್ ಎವರೆಸ್ಟ್ ಈಸ್ ಡ್ಯಾಶ್ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್. ಇಲ್ಲಿ ಡ್ಯಾಶ್ ಅನ್ನುವಂತಹ ಸ್ಥಳದಲ್ಲಿ ಫಿಲ್ ಮಾಡಬೇಕಾಗಿರುವಂಥದ್ದು. ಈ ಆರ್ಟಿಕಲ್ಗೆ ಸಂಬಂಧಿಸಿದಂತೆ ಒಂದು ವಿಡಿಯೋವನ್ನು ಸಹ ಮಾಡಿರುವಂಥದ್ದು. ಆ ವಿಡಿಯೋ ವೀಕ್ಷಿಸಿದಲ್ಲಿ ಡಿಟೇಲ್ ಆಗಿ ಆರ್ಟಿಕಲ್ ನ ಎಲ್ಲಿ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಅನ್ನೋ ಒಂದು ಮಾಹಿತಿ ಇರುವಂಥದ್ದು. ಕನ್ನಡದ ಮೂಲಕ ಒಂದು ಇಂಗ್ಲಿಷ್ ನ ಆರ್ಟಿಕಲ್ ತಿಳಿಸಿಕೊಡುವಂತಹ ಪ್ರಯತ್ನ ಆಗಿರುವಂಥದ್ದು, ಅದನ್ನು ವೀಕ್ಷಿಸಬಹುದು. ಇಲ್ಲಿ ಮೌಂಟ್ ಎವರೆಸ್ಟ್ ಅನ್ನೋದಕ್ಕೆ ದ ಅನ್ನೋದನ್ನ ಯೂಸ್ ಮಾಡಬೇಕು. ಮೌಂಟ್ ಎವರೆಸ್ಟ್ ಈಸ್ ದ ಹೈಯೆಸ್ಟ್ ಪೀಕ್, ದ ಅಂತ ಹೇಳಿ ಯೂಸ್ ಮಾಡಬೇಕಾಗಿರುವಂಥದ್ದು ಆಗಿದೆ. 12th question, fill in the blank with appropriate tense form of the verb given in bracket. ಮಿಸ್ಟರೆಸ್ ರೂಪ ಡ್ಯಾಶ್, ಇಲ್ಲಿ ಬ್ರಾಕೆಟ್ ನಲ್ಲಿ ಕೊಟ್ಟಿರುವಂತಹ ವರ್ಡ್ ಬಿ ಪ್ಲಸ್ ಗೋ ಅಂತ ಹೇಳಿ ಕೊಟ್ಟಿರುವಂತದ್ದಾಗಿದೆ. ಟು ಮೀಟ್ ದ ಡಾಕ್ಟರ್ ಟು ಡಿಸ್ಕಸ್ ಆನ್ ಹರ್ ಹೆಲ್ತ್ ಇಶ್ಯೂ ಟುಡೇ. ಇಲ್ಲಿ ಡ್ಯಾಶಸ್ ನಲ್ಲಿ ಏನ್ ಮಾಡ್ಬೇಕಾಗಿರೋ, ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರಾಪ್ರಿಯೇಟ್ ಟೆನ್ಸ್ ಅನ್ನ ಯೂಸ್ ಮಾಡ್ಬೇಕು. ಬಿ ಪ್ಲಸ್ ಗೋ ಇರುವಂತದನ್ನ ಅಪ್ರಾಪ್ರಿಯೇಟ್ ಟೆನ್ಸ್ ಯೂಸ್ ಮಾಡಿದಾಗ ಏನಾಗ್ತದೆ, ಈಸ್ ಗೋಯಿಂಗ್. ಮಿಸ್ಟರ್ ಎಸ್ ರೂಪ ಈಸ್ ಗೋಯಿಂಗ್ ಟು ಮೀಟ್ ದ ಡಾಕ್ಟರ್ ಟು ಡಿಸ್ಕಸ್ ಆನ್ ಹರ್ ಹೆಲ್ತ್ ಇಶ್ಯೂ ಟುಡೇ. 13th question, use the word concentrate as noun in own sentence. Concentrate ಅನ್ನೋದನ್ನ ಯೂಸ್ ಮಾಡಬೇಕಾಗಿರೋದು ನೌನ್ ಇನ್ ಓನ್ ಸೆಂಟೆನ್ಸ್ ನಲ್ಲಿ ಮಾಡಬೇಕಾಗಿರುವಂಥದ್ದು. ಆನ್ಸರು, ಸ್ಟೂಡೆಂಟ್ಸ್ ಮಸ್ಟ್ ಹ್ಯಾವ್ ಗುಡ್ ಕಾನ್ಸಂಟ್ರೇಷನ್ ಟು ರೀಡ್. ಇಲ್ಲಿ ಕಾನ್ಸಂಟ್ರೇಟ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡಿರುವಂಥದ್ದು. ಕಾನ್ಸಂಟ್ರೇಟ್ ಆಸ್ ನೌನ್ ಅನ್ನ ಯೂಸ್ ಮಾಡಿರುವಂಥದ್ದು. ಇನ್ನು 14th ಕ್ವಶನ್, ಚೇಂಜ್ ಇನ್ ಟು ಕಂಪ್ಯಾರಿಟಿವ್ ಡಿಗ್ರಿ. ಇಲ್ಲಿ ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕಾಗಿರೋದು. ಪವನ್ ಈಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಬಾಯ್ ಇನ್ ಅವರ್ ಕ್ಲಾಸ್. ಚೇಂಜ್ ಇನ್ ಟು ಕಂಪ್ಯಾರಿಟಿವ್ ಡಿಗ್ರಿಗೆ ಮಾಡಬೇಕಾಗಿರುವಂಥದ್ದು. ಇಲ್ಲಿ ಮೋಸ್ಟ್ ಇಂಟೆಲಿಜೆಂಟ್ ಅಂತ ಹೇಳಿ ಯೂಸ್ ಮಾಡಿರುವಂಥದ್ದು. ಇದನ್ನು ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಿದಾಗ ಪವನ್ ಈಸ್ ಮೋರ್ ಇಂಟೆಲಿಜೆಂಟ್ ದೆನ್ ಎನಿ ಅದರ್ ಬಾಯ್ ಇನ್ ಅವರ್ ಕ್ಲಾಸಸ್. 15th question, read the given conversation and change the underlined sentence into passive voice. Underlined sentence ನ passive voice ಗೆ ಚೇಂಜ್ ಮಾಡಬೇಕಾಗಿರುವಂಥದ್ದು. ಫಾದರ್
Ashlesh, what are you doing? Ashlesh, Dad, I am writing a short story. ಇಲ್ಲಿ ಅಂಡರ್ಲೈನ್ ಮಾಡಿರುವಂತ ವರ್ಡ್ ಅನ್ನು ನೋಡಿ. I am writing a short story ಅಂತಿದೆ. Father, oh, fine, continue. Ashlesh, thank you, Dad. ಆನ್ಸರ್ ಏನಾಗುತ್ತೆ? ಇಲ್ಲಿ ಅಂಡರ್ಲೈನ್. I am writing a short story. ಇಲ್ಲಿ ಆನ್ಸರು a short story is being written by me. 16th question. Read the following conversation and change the underlined sentence into reported speech. Underlined sentence na reported speech ಗೆ ಚೇಂಜ್ ಮಾಡಬೇಕಾಗಿರುವಂತದ್ದು. ನವೀನ್, ಹೇಮಂತ್, did you meet Akash? ಹೇಮಂತ್, yes, I met him in the college yesterday. ಇಲ್ಲಿ ಅಂಡರ್ಲೈನ್ ಮಾಡಿರುವಂತಹ ವರ್ಡ್ I met him in the college yesterday ಅನ್ನೋದು ಇರುವಂತದ್ದಾಗಿದೆ. ನವೀನ್, asked Hemant if he had met Akash. Hemant replied that dash. Hemant replied that he had met him in the college previous day. Third mean, the following paragraph has two errors. Edit the paragraph and rewrite it in the answer book. Clues are given. ಇಲ್ಲಿ ಕ್ಲೂಸ್ ಅನ್ನು ಕೊಟ್ಟಿರುವಂತದ್ದನ್ನು ಬಳಸಿಕೊಂಡು ಎರರ್ ಅನ್ನ ಪತ್ತೆ ಹಚ್ಚಬೇಕಾಗಿರುವಂತದ್ದು. ಇಲ್ಲಿ ಟೋಟಲ್ ಆಗಿರುವಂತಹ ಅಂಕಗಳು 2 ಇರುವಂತದ್ದು. 2 ಎರರ್ ಅನ್ನ ಕಂಡುಹಿಡಿಬೇಕಾಗಿರುವಂತದ್ದು 2 ಅಂಕಗಳು ಇರುವಂತದ್ದಾಗಿದೆ. 17th question. Mahesh had met with an accident last Saturday. He was injured serious. Then he was admitted to the hospital. Now he is out of danger. ಏನ್ ಕೊಟ್ಟಿದ್ದಾರೆ ನೋಡೋಣ. ಇಲ್ಲಿ ಮೊದಲನೇದು ಎ ನಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಟು ಬಿ ಕರೆಕ್ಟೆಡ್. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅನ್ನ ಕರೆಕ್ಟ್ ಮಾಡಬೇಕಾಗಿರುವಂತದ್ದು. ಇದಿಷ್ಟರಲ್ಲಿ ಯಾವ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂತ ಹೇಳಿ ಪತ್ತೆ ಹಚ್ಚಿ ಕರೆಕ್ಟ್ ಮಾಡಬೇಕಾಗಿರುವಂತದ್ದು. ಇದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನಿದೆ ಅಂದ್ರೆ ಲಾಸ್ಟ್ ಅಂತ LOST ಅಂತ ಇರುವಂತದ್ದು. ಇದು ಏನಾಗಬೇಕಾಗಿರುವಂತದ್ದು? ಲಾಸ್ಟ್ ಆಗಬೇಕಾಗಿರುವಂತದ್ದು ಆಗಿದೆ. ಇನ್ನು ಬಿ ಏನ್ ಕೇಳಿದರೆ ಅಡ್ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಅಡ್ವರ್ಬಲ್ ಮಿಸ್ಟೇಕ್ ಅನ್ನ ಕರೆಕ್ಟ್ ಮಾಡಬೇಕಾಗಿರುವಂತದ್ದಾಗಿದೆ. ಇಲ್ಲಿ ಸೀರಿಯಸ್ಲಿ ಅನ್ನೋದು ಅಡ್ವರ್ಬಲ್ ಮಿಸ್ಟೇಕ್ ಆಗಿರುವಂತದನ್ನ ಕರೆಕ್ಟ್ ಮಾಡಬೇಕಾಗಿದೆ. ಸೀರಿಯಸ್ಲಿ ಅಂತ ಹೇಳಿ, ಸೀರಿಯಸ್ ಅಂತಿದೆ, ಸೀರಿಯಸ್ಲಿ ಅಂತ ಹೇಳಿ ಹೇಳುವಂತ. ನೆಕ್ಸ್ಟ್ 4th ಮೇನ್, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 2 or 3 ಸೆಂಟೆನ್ಸ್ ಈಚ್. 7 ಕ್ವಶನ್ಸ್ ಇರುವಂತದ್ದು, 2 ಮಾರ್ಕ್ಸ್, ಟೋಟಲ್ ಆಗಿ 14 ಮಾರ್ಕ್ಸ್ ಇರುವಂತದ್ದಾಗಿದೆ. 18th question. Why did Ambedkar stress the importance of constitutional methods to achieve social objectives? Answer. Ambedkar believed that non-cooperation, civil disobedience and satyagraha, such agitations cause loss of public properties and lives, so he stressed the importance to following constitutional methods. 19th question. As a student, Ambedkar had a great thirst for books. Support this statement with reference to the text. Ambedkar had a great thirst for books. He bought books by curtailing his daily needs. When he was in New York, he said to be purchased 2,000 old books. At the time of second round conference table, he purchased the books which was sent in 32 boxes. 20 question. What make you to think that Aunt Sushila had supported Ananta's family? Aunt Sushila in Bombay had small apartment. Whenever Aunt Ananta's family came to Bombay, there is room for them. She always caring for their family. Even she had love and care for Smita. She consoled her and said a walk in a park make her feel better. 21 question. Pandit Ravi Shankar, sitar maestro, deserves our appreciation. Support this statement. Pandit Ravi Shankar, a great sitar maestro, a legend in India. He is a kind person. When he heard the story of Ananta from Smita, he said that they will perform for the boy. As he said, in the next morning, they went on Sushila
apartment and played for the boy, so he deserves our appreciation. 22 question. Why do you think the jazz player keeps his head down? Jazz player looked like an ancient mariner. The jazz player is a poor old man. He has led a hard life. He is tired and keeps his head down. 23. How do you say that the sub-inspector Mr. Patil's visit to Mohan's family helped them? Sub-inspector Mr. Patil visited Mohan's house. He was a friend of his father. Inspector told them there would be a raid on their house, so gave him cyclo-styling machine. As the inspector said, the police came to raid on their house. 23 ಕ್ವಶನ್ಗೆ ಇಲ್ಲಿ ಅಥವಾ ಆಯ್ಕೆ ಕೊಟ್ಟಿರುವಂಥದ್ದು. 23 ಅಲ್ಲಿ ಎರಡು ಆಯ್ಕೆಗಳಿರುವಂಥದ್ದು. ಯಾವುದು ಸುಲಭ ಅನಿಸ್ತೋ ಅದರಲ್ಲಿ ಸುಲಭ ಅನಿಸಿರುವಂಥದ್ದನ್ನ ಬರಿಬಹುದಾಗಿರುವಂಥದ್ದಾಗಿದೆ. ಇಲ್ಲಿ ಆರ್ ಕ್ವಶನ್. ವಾಟ್ ಮೇಕ್ಸ್ ಯು ಟು ಥಿಂಕ್ ದಟ್ ದ ಸ್ಟೂಡೆಂಟ್ಸ್ ಮಾರ್ಚ್ ವಾಸ್ ಕ್ವೈಟ್ ಡಿಫರೆಂಟ್? At the time of freedom struggle, the march would be very violent, but the students' march was very silent and there were no slogans or shouts. 24. Briefly explain about the dreams of Hanif Odin. Hanif had a dream that he would rise up the ranks. This dream could not be fulfilled because he was killed in the Kargil war at the age of 25. His another dream was that a post be named after him. That dream came true when the subsector was named after his as subsector Hanif. 24 ಕ್ವಶನ್ ಗೆ ಎರಡು ಆಯ್ಕೆಗಳು ಸಹ ಇರುವಂತದ್ದು. How do you say that life for Hanif in the beginning was never a smooth sail? Hanif lost his father when he was just 8 years old. His mother, a vocal artist, was out very often with the performance wing. Therefore, he became very responsible at a tender age. Fifth main, answer the following questions in 5 or 6 sentences each. 25th question. Narrate Swami's dreadful experience when he was laying under the bench. Swami slept under the bench, shut his eyes tight and covered himself with the blanket. Soon he fell asleep. He began to have a nightmare that a tiger was chasing him and he could not escape from its claws. With a desperate effort, he opened his eyes. As he lay in fright, he heard a rustling sound. He tried to look out in the darkness and saw something moving. He felt that it was the devil who would surely attack him. He crawled from the bench, caught hold of the figure and bit it hard to save himself. 26th question. How does the poet V.K. Gokak praise the beauty and technological progress of our country in the poem The Song of India? This poem is written by Vinayak Krishna Gokak in the form of a dialogue between Mother India and the poet. In this poem, the poet wants to present a glorious picture of the past and also wishes to paint India natural beauty. As India, we can rightly be proud of our country's natural beauty. Its rich cultural heritage, its ancient wisdom, its glorious freedom struggle and its industrial progress.
At the same time, we should not ignore the numerous ill affecting our motherland like poverty, disease, environmental degradation, ignorance, illiteracy, unemployment, caste and class conflicts, and 100 forms of exploitation. We should try to eradicate them. As poet said, our mother India has to write the book of our destiny, cancelling all our sorrow. Tomorrow should be clear dawn. Our nightmare should flee in the night. We have to write our bright future. Sixth main, read the following extracts and answer the questions that follow. ಎಕ್ಸ್ಟ್ರಾಕ್ಟ್ಸ್ ಗಳು ಕೊಟ್ಟಿದ್ದಾರೆ, ಆ ಎಕ್ಸ್ಟ್ರಾಕ್ಟ್ಸ್ ಅನ್ನು ಓದಿ ಅಲ್ಲಿ ಕೊಟ್ಟಿರುವಂತಹ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಾಗಿರುವಂತದ್ದಾಗಿದೆ. 27 ಕ್ವಶನ್, whom can I call? He asked quickly, fearing that she would black out once more. Who does I refer to? What does the phrase black out mean? Why did the speaker want to call? I refer to Baleshwar Mishra. B ಗೆ ಆನ್ಸರು unconscious. C ಗೆ the speaker wanted to confirm Roma meet with an accident to her family. 28th, it took months of negotiation to come to an understanding with the old man. Who does the old man refer to? What does it refer to? Why did it take months of negotiation to come to an understanding with the old man? Old man refer to Don Aslemo. It refer to sale discussion of Aslemo property. The old man was not in hurry. 29th question, we will have to look for a new school. Who is the speaker here? For whom do they need to look for a new school? See, why do they want to look for a new school? The speaker is Satish father Avatar Naran. They look new school for Satish. See, the school he was attending refused him because of his regular absence and defense. 30 question, quarrels I said. Is there no song that I can sing of you? Who does I refer to? With whom does the speaker quarrels? Why is the speaker quarrels? I refer to the poet V.K. Gokak. The speaker quarrels with Mother India. The speaker is quarrels because the Mother India not allowed him to sing a song. 7th main, given below is a profile. Write a paragraph using the clues given below. ಇಲ್ಲಿ ಕ್ಲೂಸ್ ಗಳನ್ನು ಕೊಟ್ಟಿದ್ದಾರೆ, ಅದನ್ನು ಯೂಸ್ ಮಾಡಿಕೊಂಡು ಪ್ಯಾರಾಗ್ರಾಫ್ ನಲ್ಲಿ ಬರಿಬೇಕಾಗಿರುವಂತದ್ದು. ಇಲ್ಲಿ 3 ಅಂಕದ ಪ್ರಶ್ನೆ ಇರುವಂತದ್ದಾಗಿದೆ. ಇಲ್ಲಿ ನೇಮ್ ಸ್ವಾಮಿ ವಿವೇಕಾನಂದ, earlier name Narendranath Datta, born January 12, 1863. Parents Vishwanatha Datta, Bhuvaneshwari Devi, disciple of Sri Ramakrishna Paramahamsa. Works Raja Yoga, Karma Yoga, My Master, Greatness, Humanitarian, Social Reformer, Founder of Ramakrishna Mission. Death July 4, 1902. ಇದಿಷ್ಟು ಇವರು ಕೊಟ್ಟಿರುವಂತಹ ಕ್ಲೂಸ್ಗಳಾಗಿದೆ. ಈ ಕ್ಲೂಗಳನ್ನ ಯೂಸ್ ಮಾಡಿಕೊಂಡು ಪ್ಯಾರಾಗ್ರಾಫ್ ನಲ್ಲಿ ಬರಿಬೇಕಾಗಿರುವಂತದ್ದು. ಇದನ್ನು ನೀವು ಓನ್ ಆಗಿ ಪ್ಯಾರಾಗ್ರಾಫ್ ನು ಸಹ ರೆಡಿ ಮಾಡಿ ಬರಿಬಹುದಾಗಿರುವಂತದ್ದು. ಇಲ್ಲಿ ನಾನು ಮಾಡೆಲ್ ಆಗಿರುವಂತಹ ಒಂದು ಪ್ಯಾರಾಗ್ರಾಫ್ ನ ರಚಿಸಿದ್ದೇನೆ, ಇದನ್ನು ನೋಡ್ಕೊಳ್ಬಹುದು.
The given profile is about Swami Vivekananda. His early name is Narendranath Datta. He was born on 12th January 1863. His parents were father Vishwanatha Datta and mother Bhuvaneshwari Devi. He was a great disciple of Ramakrishna Paramahamsa. His works are Raja Yoga, Karma Yoga and My Mastery. His greatness is humanitarian, social reformer and founder of Ramakrishna Mission. He died on 4th July 1902. Eighth main, develop the story using the clues given below. ಇಲ್ಲಿ ಕ್ಲೂಸ್ ಗಳನ್ನ ಕೊಟ್ಟಿದ್ದಾರೆ, ಆ ಕ್ಲೂಸ್ ಗಳನ್ನ ಬಳಸಿಕೊಂಡು ಸ್ಟೋರಿನ ಡೆವಲಪ್ ಮಾಡಬೇಕಾಗಿರುವಂತದ್ದು. ಇಲ್ಲಿ ಕ್ಲೂಸ್ ಗಳನ್ನ ನೀವು ನೋಡ್ತಾ ಇದ್ರಿ, ಒಂದ್ಸರ್ತಿ ಕ್ಲೂಸ್ ಗಳನ್ನ ಒಂದ್ಸರಿ ನೋಡ್ಕೊಂಡ್ಬಿಡಿ. ಸ್ಟೋರಿನ ಈ ರೀತಿಯಾಗಿ ಡೆವಲಪ್ ಮಾಡಬಹುದಾಗಿರುವಂಥದ್ದು. ಒನ್ಸ್ ಅಪಾನ್ ಎ ಟೈಮ್ ಎ ಗ್ರೇಟ್ ಲರ್ನ್ಡ್ ಪಂಡಿತ್ ವಿಸಿಟ್ ಶ್ರೀ ಕೃಷ್ಣದೇವರಾಯ ಅಸೆಂಬ್ಲಿ. That Pandit was very expert in many languages. He challenges all the countries to find out his mother tongue. The intelligent man Tenali Ramakrishna accepts his challenges and took one day time. Tenali Ramakrishna went to Pandit's room at night where the Pandit was asleep. Tenali Rama whispers and tickles soft feather in Pandit's ears. Then suddenly the Pandit shouts in Telugu. Next day, Tenali Ramakrishna came to palace and told that the Pandit's mother tongue is Telugu. Then everyone praises Tenali Rama's witnesses. Ninth main, study the pictures given below. Write a description or an account of what the picture suggests to you in a paragraph. ಇಲ್ಲಿ 3 ಮಾರ್ಕ್ಸಿನ ಪ್ರಶ್ನೆ ಇರುವಂಥದ್ದು. ಇಲ್ಲಿ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ. ಈ ಪಿಕ್ಚರ್ ಅನ್ನ ನೀವು ಗಮನಿಸ್ತೀರಿ. ಪಿಕ್ಚರ್ ಏನ್ ಕಾಣಿಸ್ತಾ ಇದೆ? ಇಲ್ಲಿ ಮರಗಳ ಸುತ್ತ ಎಲ್ಲ ಕಡಿದಿರುವಂತಹ ಮರಗಳನ್ನ ಕಾಣಿಸ್ತಾ ಇದೆ. ಆ ಮರ ಕಡಿತಾ ಇರುವಂಥದ್ದು, ಉಳಿದಿರುವಂತಹ ಮರಗಳು ಮಾತ್ರ ಇಲ್ಲಿ ಮರಗಳು ಎಷ್ಟು ಉಳಿದಿವೆ ಅನ್ನೋದು ಕಾಣಿಸ್ತಾ ಇದೆ. ಇಲ್ಲಿ ಮರಗಳು ಕಡಿತಾ ಇರುವಂತಹ ಚಿತ್ರ ನೋಡಿ, ಇದರ ಮೇಲೆ ಏನ್ ಮಾಡ್ಬೇಕಾಗಿರುವಂಥದ್ದು, ಸ್ಟೋರಿನ ರಚಿಸಬೇಕಾಗಿರುವಂತದ್ದಾಗಿದೆ. ಇದಕ್ಕೆ ರೈಟ್ ಎ ಡಿಸ್ಕ್ರಿಪ್ಷನ್ ಆರ್ ಅನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಷನ್. ಎ ಪಿಕ್ಚರ್ ಈಸ್ ವರ್ತ್ ಥೌಸಂಡ್ಸ್ ವರ್ಡ್ಸ್. This is a picture of deforestation. There are only 3 trees. Many trees are cut down. A man is cutting a tree. Cutting tree causes many problems. We are not getting fresh air to breathe. We won't get rain, and cutting trees also cause soil erosion. We have to save the trees. ಈ ರೀತಿಯಾಗಿ ನಿಮ್ಮದೇ ಸ್ವಂತದೇ ಆಗಿರುವಂತಹ ವಾಕ್ಯಗಳನ್ನು ಬಳಸಿಕೊಂಡು ಸಹ ಸೆಂಟೆನ್ಸ್ ಮಾಡಿ ಬರಿಬಹುದಾಗಿರುವಂಥದ್ದು. ಇಲ್ಲಿ ಕ್ವಿಟ್ ಫ್ರಮ್ ಮೆಮೊರಿ, ಇಲ್ಲಿ ಪೋಯಮ್ ಅನ್ನ ಕೊಟ್ಟಿರ್ತಾರೆ. 2 ಪೋಯಮ್ಗಳನ್ನು ಕೊಟ್ಟಿರುವಂಥದ್ದು. ಯಾವುದು ಸುಲಭ ಆಗಿರ್ತದೋ ಅದನ್ನ ಆಯ್ಕೆ ಮಾಡಿಕೊಂಡು ಬರಿಬಹುದಾಗಿರುವಂಥದ್ದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮೈ ಡೇ, ಈ ಫಸ್ಟ್ ಪೋಯಮ್ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಇಲ್ಲಿ ಆರ್ಗೆ ದ ಕ್ವಾಲಿಟಿ ಆಫ್ ಮರ್ಸಿ ಪೋಯಮ್ ಕೇಳಿರುವಂಥದ್ದಾಗಿದೆ. ಇದನ್ನ ನೀವು ಪೋಯಮ್ ಈಗಾಗಲೇ ಬೈಹರ್ಟ್ ಮಾಡ್ಕೊಂಡಿರ್ತೀರಿ, ಇದನ್ನು ಬಹಳಷ್ಟು ಸರ್ತಿ ಪ್ರಾಕ್ಟೀಸ್ ಮಾಡಿರ್ತೀರಿ. ಇದನ್ನ ಪೋಯಮ್ನ ಬಹಳ ಸುಲಭವಾಗಿ ಬರಿಬಹುದಾಗಿರುವಂಥದ್ದಾಗಿದೆ. ಪೋಯಮ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ, ನೋಡಿಕೊಳ್ಳಿ. ನೋಡಿ, 2 ಪೋಯಮ್ಗಳು ಕಾಣಿಸ್ತಾ ಇದೆ. ನಿಮ್ಗೆ ಯಾವ ಒಂದು ಪೋಯಮ್ನ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆಗಿರುತ್ತೋ ಆ ಪೋಯಮ್ನ ನೀವು ಅಲ್ಲಿ ಎಕ್ಸಾಮ್ನಲ್ಲಿ ಬರಿಬಹುದಾಗಿರುವಂಥದ್ದು. ಪೋಯಮ್ ಅಂತೂ ಫಿಕ್ಸ್ ಆಗಿ ಬರುವಂತಹ ಕ್ವಶನ್ ಆಗಿರುವಂಥದ್ದು. ಹೀಗಾಗಿ ಮೆಮೊರೈಸೇಷನ್ ಇರುವಂತಹ ಎಲ್ಲ ಪೋಯಮ್ಗಳನ್ನ ಪ್ರಾಕ್ಟೀಸ್ ಮಾಡಿ ಕರೆಕ್ಟ್ ಆಗಿ ಬರೆಯುವಂಥ ಸ್ಕಿಲ್ ಅನ್ನ ಡೆವಲಪ್ ಮಾಡ್ಕೊಂಡಿರಿ. ಬಹಳ ಸುಲಭವಾಗಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಮಾಡಿ ಪೂರ್ಣ ಅಂಕಗಳನ್ನು ಇಲ್ಲಿ ಸಂಪಾದನೆ ಮಾಡ್ಕೊಳ್ಬಹುದಾಗಿರುವಂಥದ್ದು. ಇನ್ನು ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಕ್ವಶನ್ ದಟ್ ಫಾಲೋ. ಇಲ್ಲಿ ಒಂದು ಪ್ಯಾಸೇಜ್ ಅನ್ನ ಕೊಟ್ಟಿದ್ದಾರೆ. ಈ ಪ್ಯಾಸೇಜ್ ಅನ್ನ ಓದ್ಕೊಳ್ಬೇಕಾಗಿರುವಂಥದ್ದು. ಈ ಪ್ಯಾಸೇಜ್ ಅನ್ನ ಪೂರ್ತಿಯಾಗಿ ಸರಿಯಾಗಿ ಓದಿಕೊಂಡು ಇಲ್ಲಿ ಏನ್ ಮಾಡಬೇಕಾಗಿದೆ, ಪ್ಯಾಸೇಜ್ ಅನ್ನ ಓದಿ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ. ಇದರ ಆಧಾರದ ಮೇಲೆ ಕ್ವಶನ್ ಕೇಳಿದ್ದಾರೆ, ಆ ಕ್ವಶನ್ ನ ಆನ್ಸರ್ ಮಾಡಬೇಕಾಗಿರುವಂಥದ್ದು. ಅಲ್ಲಿ ಪರೀಕ್ಷೆಯಲ್ಲೂ ಸಹ ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಪ್ಯಾಸೇಜ್ ಕೊಟ್ಟಿರ್ತಾರೆ. ಇಲ್ಲಿ ಬೇರೆ ಬೇರೆ ರೀತಿಯಾಗಿರುವಂತಹ ಪ್ಯಾಸೇಜ್ಗಳಿಗೆ ಆನ್ಸರ್ ಮಾಡುವಂತಹ ಪ್ರಾಕ್ಟೀಸ್ ಅನ್ನ ಮಾಡಿಕೊಂಡಿದೆ. ಅದರಲ್ಲಿ ಆ ಒಂದು ಪರೀಕ್ಷೆಯಲ್ಲಿ ಬಹಳ ಸುಲಭವಾಗಿ ನೀವು ಉತ್ತರಿಸಬಹುದಾಗಿರುವಂಥದ್ದು. ಈ ಪ್ಯಾಸೇಜ್ ಅನ್ನ ಒಂದು ಸರ್ತಿ ಪೂರ್ತಿಯಾಗಿ ನೋಡ್ಕೊಳ್ಳಿ. ನೋಡೋಣ ಕ್ವಶನ್ ಏನು ಕೇಳಿದ್ದಾರೆ ಅಂತ ಹೇಳಿ ನೋಡೋಣ. ಇಲ್ಲೂ ಸಹ ಇಷ್ಟು ಪ್ಯಾಸೇಜ್ ಇದೆ. ಇಲ್ಲಿ ಕ್ವಶನ್ಸ್ ನೋಡೋಣ. ವೈ ಡಿಡ್ ದ ಬಾಯ್ ರನ್ ಅಪ್ ಟು ದ ವ್ಯಾಲಿ?
ವಾಟ್ ಲೆಸನ್ ಡಿಡ್ ದ ಬಾಯ್ ಲರ್ನ್ ಫ್ರಮ್ ದ ಇನ್ಸಿಡೆಂಟ್? ಎರಡು ಕ್ವಶನ್ಗೆ ಆನ್ಸರ್ ಬರೀಬೇಕು. ಎ ಕ್ವಶನ್ ಆನ್ಸರು, ದ ಬಾಯ್ ವಾಸ್ ಆಂಗ್ರಿ ವಿತ್ ಹಿಸ್ ಮದರ್, ಹಿ ಶೌಟೆಡ್ ಎಟ್ ಹರ್, ಐ ಹೇಟ್ ಯು, ಬಿಕಾಸ್ ಆಫ್ ಫಿಯರ್ ಹಿ ರ್ಯಾನ್ ಟು ದ ವ್ಯಾಲಿ. ಇನ್ನು ಬಿ ಗೆ ಕ್ವಶನ್, from the incident of echo voice from the valley, the boy learned that our life is like an echo. We would get back what we give. ಇಲ್ಲಿ 12th ನಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವೆಶನ್ಸ್ ಇನ್ ಅಬೌಟ್ 8 to 10 ಸೆಂಟೆನ್ಸ್ ಈಚ್ ನಲ್ಲಿ ಬರಿಬೇಕಾಗಿರುವಂತದ್ದಾಗಿದೆ. ಇಲ್ಲಿ 4 ಮಾರ್ಕ್ಸ್ ನ ಕ್ವೆಶನ್ ಇರುವಂತದ್ದು. ಬ್ರಿಂಗ್ ಔಟ್ ದ ಸಮರಿ ಆಫ್ ದ ಪೋಯಮ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಇನ್ ಯುವರ್ ಓನ್ ವರ್ಡ್ಸ್. ಓನ್ ವರ್ಡ್ಸ್ ನಲ್ಲಿ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಬಗ್ಗೆ ಬರಿಬೇಕಾಗಿರುವಂತದ್ದು. ಅಥವಾ ಕ್ವೆಶನ್ ಇರುವಂತದ್ದು ಇದು 36ನಲ್ಲಿ, ಡಿಸ್ಕ್ರೈಬ್ ದ ಫಿಸಿಕಲ್ ಅಪಿಯರೆನ್ಸ್ ಅಂಡ್ ಆರ್ಟಿಸ್ಟಿಕ್ ಟ್ಯಾಲೆಂಟ್ ಆಫ್ ಜಾರ್ಜ್ ಪ್ಲೇಯರ್ ಇನ್ ಯುವರ್ ಓನ್ ವರ್ಡ್ಸ್ ನಲ್ಲಿ. ಇಲ್ಲಿ ಆ ಒಂದು ಪೊಯಮ್ ಅನ್ನ ಅರ್ಥ ಮಾಡಿಕೊಂಡು ನಿಮ್ಮ ಒಂದು ಸ್ವಂತ ಶಬ್ದಗಳಲ್ಲಿ ಆನ್ಸರ್ ಅನ್ನ ಮಾಡಬಹುದಾಗಿರುವಂತದ್ದಾಗಿದೆ. ಇದರ ಮೇಲೆ ಕ್ವಶನ್ ಕೇಳ್ತಾ ಇರ್ತಾರೆ. ಸರಿಯಾದ ರೀತಿಯಲ್ಲಿ ಇಲ್ಲಿ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಆಗಿರಲಿ ಅಥವಾ ಜಾರ್ಜ್ ಪ್ಲೇಯರ್ ಪೊಯಮ್ ನ ಮೇಲೆ ಆಗಿರಲಿ ಎರಡನ್ನೂ ಸಹ ಪ್ರಾಕ್ಟೀಸ್ ಮಾಡಿಕೊಂಡಿದೆ ಆಗಿದ್ದಲ್ಲಿ ನಿಮ್ಗೆ ಎಕ್ಸಾಮ್ ನಲ್ಲಿ ಬರಿತಾ ಇರುವಂತಹ ಸನ್ನಿವೇಶದಲ್ಲಿ ಯಾವ್ದು ಸುಲಭ ಅನಿಸ್ತದೋ ಅದರ ಮೇಲೆ ಆನ್ಸರ್ ಬರಿಬಹುದಾಗಿರುವಂತದ್ದು ಆಗಿದೆ. ಇಲ್ಲಿ ನಾನು ಇಷ್ಟು ತೋರಿಸ್ತಾ ಇದ್ದೀನಿ. ಬ್ರಿಂಗ್ ಔಟ್ ದ ಸಮರಿ ಆಫ್ ದ ಪೋಯಮ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಇನ್ ಯುವರ್ ಓನ್ ವರ್ಡ್ಸ್. ಈ ರೀತಿಯಾಗಿ ಬರ್ಕೊಳ್ಬಹುದು ಅಥವಾ ನಿಮ್ಮ ಒಂದು ಶಬ್ದಗಳನ್ನು ಸಹ ಬಳಸಿಕೊಂಡು ಬರಿಬಹುದಾಗಿರುವಂತದ್ದು. ಇಲ್ಲಿ ನೀವು ಮಾಡಲ್ ಆಗಿ ಈ ರೀತಿಯಾಗಿ ತೆಗೆದುಕೊಳ್ಬಹುದು. ನೆಕ್ಸ್ಟ್ ಇನ್ನು ಮುಂದಿನ ಭಾಗದಲ್ಲಿ ಇಷ್ಟು ನೋಡ್ತಾ ಇದ್ರಿ ನೀವು. ಇದನ್ನ ನೀವು ಪಾಸ್ ಮಾಡಿಕೊಂಡು ಬರ್ಕೊಳ್ಬಹುದು. ಇನ್ನು ಇದು 6 ಕ್ವಶನ್ಗೆ ನೋಡಿದಾಗ, ಡಿಸ್ಕ್ರೈಬ್ ದ ಫಿಸಿಕಲ್ ಅಪಿಯರೆನ್ಸ್ ಅಂಡ್ ಆರ್ಟಿಸ್ಟಿಕ್ ಟ್ಯಾಲೆಂಟ್ ಆಫ್ ಜಾರ್ಜ್ ಪ್ಲೇಯರ್ ಇನ್ ಯುವರ್ ಓನ್ ವರ್ಡ್ಸ್. ಇಲ್ಲಿ ಈ ರೀತಿಯಾಗಿ ಬರೀಬಹುದು. ನಿಮ್ಮದೇ ಆಗಿರುವಂತಹ ಅದನ್ನ ಅರ್ಥ ಮಾಡಿಕೊಂಡು ಓನ್ ವರ್ಡ್ ನಲ್ಲೂ ಸಹ ಇದನ್ನ ಬರೆದಿರಬಹುದು. ಬರೆದಿರೂ ಸಹ ಮಾರ್ಕ್ ಸಿಗುತ್ತೆ. ಇಲ್ಲಿ ಈ ರೀತಿ ಕಾಣಿಸ್ತಾ ಇದೆ ನೋಡಿ. 13 ಮೇನ್, ರೈಟ್ ಎನ್ ಎಸ್ಸೆ ಆನ್ ಎನಿ ಒನ್ ಆಫ್ ದಿ ಫಾಲೋವಿಂಗ್. ಇಲ್ಲಿ ಎಸ್ಸೆ ಬರೆಯುವುದಕ್ಕೆ ಕೇಳುವಂತದ್ದಾಗಿರುತ್ತದೆ. 37 ಕ್ವಶನ್ ಅಲ್ಲಿ 3 ಎಸ್ಸೆಗಳನ್ನು ಕೊಟ್ಟಿರ್ತಾರೆ. ಈ 3 ಎಸ್ಸೆಗಳಲ್ಲಿ ನಿಮಗೆ ಯಾವ್ದು ಸುಲಭ ಅನಿಸ್ತೋ ಆ ಎಸ್ಸೆಯನ್ನು ಬರಿಬಹುದಾಗಿರುವಂತದ್ದು. ಇಲ್ಲಿ 4 ಮಾರ್ಕ್ಸ್ ನ ಕ್ವಶನ್ ಇರುವಂತದ್ದು. ಇದು ಒಂದು ಎಸ್ಸೆ ಬರೆದಿದೆ, ಅದರಲ್ಲಿ 4 ಅಂಕಗಳು ದೊರೆಯುವಂತದ್ದಾಗಿರ್ತದೆ. ಇಲ್ಲಿ 3 ಕೊಟ್ಟಿದ್ದಾರೆ. ಕೋವಿಡ್-19 ಪ್ರಿವೆಂಟಿವ್ ಮೆಜರ್ಸ್ ಅಂಡ್ ವ್ಯಾಕ್ಸಿನೇಷನ್, ಅಥವಾ ಸ್ಟೂಡೆಂಟ್ಸ್ ರೋಲ್ ಇನ್ ಪ್ರಮೋಟಿಂಗ್ ನ್ಯಾಷನಲ್ ಇಂಟಿಗ್ರೇಷನ್, ಇಂಟರ್ನೆಟ್ ಇಟ್ಸ್ ಯೂಸೇಜ್ ಇನ್ ದ ಫೀಲ್ಡ್ ಆಫ್ ಎಜುಕೇಶನ್. ಈ 3 ಎಸ್ಸೆಗಳಲ್ಲಿ ಯಾವುದು ನಿಮಗೆ ಸುಲಭ ಅನಿಸ್ತದೋ ಆ ಸುಲಭ ಅನಿಸಿರುವಂತಹ ಎಸ್ಸೆಯನ್ನು ಬರೆದುಕೊಳ್ಬಹುದಾಗಿರುವಂಥದ್ದು. ನಾನು ಇಲ್ಲಿ ಪ್ರಸ್ತುತವಾಗಿ ಕೋವಿಡ್-19 ನ ಬಹಳಷ್ಟು ಚರ್ಚೆ ನಡೀತಾ ಇರುವ ಕಾರಣಕ್ಕೋಸ್ಕರ ಕೋವಿಡ್-19 ಮೇಲೆ ಒಂದು ಎಸ್ಸೆಯನ್ನು ರಚಿಸಿದ್ದೇನೆ. ಆ ಎಸ್ಸೆಯನ್ನು ನಾನು ಸಪರೇಟ್ ಆಗಿರುವಂತಹ ಒಂದು ವಿಡಿಯೋ ಮಾಡಿರುವಂಥದ್ದು. ಎಸ್ಸೆನ ಹೇಗೆ ಬರೆಯುವಂಥದ್ದು, ಯಾವ ರೀತಿಯಾಗಿ ಪಾಯಿಂಟ್ಸ್ ಗಳನ್ನು ಫಾಲೋ ಮಾಡುವಂಥದ್ದು ಡೀಟೇಲ್ ಆಗಿರುವಂತಹ ವಿಡಿಯೋ ಮಾಡಿದ್ದೀನಿ. ಹಾಗಾಗಿ ಆ ಒಂದು ಎಸ್ಸೆನ ಬಗ್ಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಆ ಎಸ್ಸೆದ ಬಗ್ಗೆ ತಿಳಿದುಕೊಳ್ಳಬೇಕು, ಹೇಗೆ ಎಸ್ಸೆ ರಚಿಸಬೇಕಂದ್ರೆ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತೆ. ಆ ವಿಡಿಯೋವನ್ನು ವೀಕ್ಷಿಸಿ. ಮೊದಲಿಗೆ ಇಂಟ್ರೊಡಕ್ಷನ್ ನ ಬರಿಬೇಕಾಗಿರುವಂಥದ್ದು. ಈ ಇಂಟ್ರೊಡಕ್ಷನ್ ಇಲ್ಲಿ ಈ ರೀತಿಯಾಗಿ ಬರೆದಿರುವಂಥದ್ದು. ಹೇಗೆ ಬರಿಬೇಕು ಅನ್ನೋದನ್ನ ಆ ಒಂದು ವಿಡಿಯೋದ ಮೂಲಕ ನೋಡ್ಕೊಳ್ಳಿ. ಇನ್ನು ಸಿಂಪ್ಟಮ್ಸ್ ಬರಿಬೇಕಾಗಿರುವಂಥದ್ದು. ಇಲ್ಲಿ ಸಿಂಪ್ಟಮ್ಸ್ ಗಳು ಏನಿವೆ, ಫೀವರ್, ಕಾಫ್, ಈ ರೀತಿಯಾಗಿ ಸಿಂಪ್ಟಮ್ಸ್ ಗಳನ್ನ ಪಾಯಿಂಟ್ ವೈಸ್ ಬರ್ಕೊಳ್ಳುವಂಥದ್ದು. ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್ ಅಥವಾ ಎಫೆಕ್ಟ್ಸ್ ಗಳನ್ನ ಪಾಯಿಂಟ್ ವೈಸ್ ಬರ್ಕೊಳ್ಬೇಕಾಗಿರುವಂಥದ್ದು. ಇದು ಆದ ನಂತರ ನೆಕ್ಸ್ಟ್ ಇದ್ರ ಪಾಯಿಂಟ್ಸ್ ಕಂಟ್ರೋಲ್ ಅಂಡ್ ಪ್ರಿಕಾಷನ್ಸ್ ಬಗ್ಗೆ ಬರೀಬಹುದಾಗಿರುವಂಥದ್ದು ಇರ್ತದೆ. ಈ ರೀತಿ ಬರೆದಿರುವಂಥದ್ದು. ನೆಕ್ಸ್ಟ್ ಇನ್ನು ವ್ಯಾಕ್ಸಿನೇಷನ್ ಬಗ್ಗೆ ಬರೆದಿರುವಂಥದ್ದು. ಇಲ್ಲಿ ವ್ಯಾಕ್ಸಿನೇಷನ್ ಆದ ನಂತರ ನೆಕ್ಸ್ಟ್ ಕೊನೆಗೆ ಕನ್ಕ್ಲೂಷನ್ ಮಾಡಬೇಕಾಗಿರುವಂಥದ್ದು. ಕನ್ಕ್ಲೂಷನ್ ನ ಈ ರೀತಿಯಾಗಿ ಬರೆದಿರುವಂಥದ್ದಾಗಿದೆ. ಈ ರೀತಿ ಕನ್ಕ್ಲೂಷನ್ ಆದ ನಂತರ ಇದು ಒಂದು ಎಸ್ಸೆ. ಡೀಟೇಲ್ ಆಗಿ ಆ ಎಸ್ಸೆ ಬಗ್ಗೆ ಹೇಗೆ ಬರೆಯೋದು ಅನ್ನೋದನ್ನ ಆ ವಿಡಿಯೋ ನೋಡ್ಕೊಳ್ಳಿ. ಇನ್ನು 14 ಮೇನ್, ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಶನ್ ಗಿವನ್ ಬಿಲೋ. ಇಲ್ಲಿ ಒಂದು ಲೆಟರ್ ಬರಿಬೇಕಾಗಿರುವಂಥದ್ದು. 2 ಪ್ರಶ್ನೆ ಕೇಳಿರ್ತಾರೆ. ಒಂದು ಪರ್ಸನಲ್ ಲೆಟರ್ ಇರ್ಬೋದು, ಒಂದು ಅಫಿಷಿಯಲ್ ಲೆಟರ್ ಇರ್ಬೋದು. ಅವು ಎರಡರಲ್ಲಿ ನಿಮ್ಗೆ ಯಾವ್ದು ಸುಲಭ ಅನಿಸಿರುತ್ತದೋ ಆ ಸುಲಭ ಅನಿಸಿರುವಂತಹ ಲೆಟರ್ ಅನ್ನ ಬರಿಬಹುದಾಗಿರುವಂಥದ್ದು. ಇಲ್ಲಿ ಎಷ್ಟಿರುತ್ತೆ ಅಂದ್ರೆ 5 ಅಂಕಗಳು ಇರುವಂಥದ್ದು. ಒಂದು ಲೆಟರ್ ನೀವು ಪರ್ಫೆಕ್ಟ್ ಆಗಿ ಲೆಟರ್ ನ ಪ್ರಾಕ್ಟೀಸ್ ಮಾಡಿಕೊಂಡಿದೆ ಅದರಲ್ಲಿ ಎಕ್ಸಾಮ್ ನಲ್ಲಿ ಕಂಪಲ್ಸರಿ ಕೇಳುವಂತದ್ದಾಗಿರುತ್ತೆ. ಈ ಲೆಟರ್ ಕೇಳ್ತಾರೆ. ಈ ಲೆಟರ್ ಕೇಳುವುದರಿಂದ ಏನ ಮಾಡಬೇಕಾಗಿರುವಂಥದ್ದು, ಪ್ರಾಕ್ಟೀಸ್ ಮಾಡಿಕೊಂಡು ಪರ್ಫೆಕ್ಟ್ ಆಗಿ ಲೆಟರ್ ಬರೆಯುವಂತಹ ವಿಧಾನವನ್ನು ತಿಳಿದುಕೊಂಡಿದೆ ಅದರಲ್ಲಿ ಇಲ್ಲಿ ಬರಿಬಹುದಾಗಿರುವಂತದ್ದಾಗಿದೆ. 38ನೇ ಕ್ವಶನ್ಗೆ ಈ ರೀತಿಯಾಗಿ ಕ್ವಶನ್ ಕೇಳಿದ್ದಾರೆ ಇವರು. ಈ ಕ್ವಶನ್ ಅಥವಾ ಇನ್ನೂ ಒಂದು ಕ್ವಶನ್ ಇರುವಂತದ್ದು, ಒಂದು ಪರ್ಸನಲ್ ಲೆಟರ್, ಒಂದು ಅಫಿಷಿಯಲ್ ಲೆಟರ್, 2 ಲೆಟರ್ ಕೇಳಿರ್ತಾರೆ. 2 ಲೆಟರ್ಗಳನ್ನ ಹೇಗೆ ಬರೆಯುವುದು ಅಂತ ಹೇಳಿ ಸಪರೇಟ್ ಆಗಿ ಒಂದು ವಿಡಿಯೋ ಮಾಡಿರುವಂತದ್ದು. ಆ ಲೆಟರ್ಗಳ ಬರೆಯುವುದಕ್ಕಾಗಿ ಆ ವಿಡಿಯೋ ನೀವು ಡೀಟೇಲ್ ಆಗಿ ನೋಡ್ಕೊಂಡು
ಬರ್ಕೊಳ್ಬಹುದು. ಇದರಲ್ಲಿ ನಾನು ಶಾರ್ಟ್ ಆಗಿ ತೋರಿಸ್ಬಿಡ್ತೀನಿ. ಇಲ್ಲಿ ಫ್ರಮ್ ಅನ್ನ ಬರ್ಕೊಳ್ಬೇಕಾಗಿರುತ್ತೆ. ಯಾರ ಹೆಸರು ಇರುತ್ತದೆ ಆ ಹೆಸರನ್ನ ಅಲ್ಲಿ ಕೇಳಿರುವಂತಹ ಹೆಸರುಗಳನ್ನ ಬರ್ಕೊಳ್ಬೇಕಾಗಿರುವಂಥದ್ದು. ನೀವು ಯಾರಂತ ಹೇಳಿ ಇಮೇಜ್ ಏನ್ ಮಾಡಿ, ವಿಕಾಸ್ ಅಥವಾ ಇಂಪನ ಅಂತ ಹೇಳಿ ಇಮೇಜ್ ಮಾಡ್ಕೊಳ್ಬೇಕಾಗಿರುವಂಥದ್ದು. ಇಮೇಜ್ ಮಾಡಿ ಇಲ್ಲಿ ಯಾರ ಹೆಸರು ಇರುತ್ತೋ ಅದನ್ನ ಬರೆದುಕೊಂಡು ಇಲ್ಲಿ ಅಡ್ರೆಸ್ ಬರ್ಕೊಳ್ಬೇಕಾಗಿರುವಂಥದ್ದು. ನೆಕ್ಸ್ಟ್ ಡೇಟ್, ಯಾವ ಡೇಟಿಗೆ ಬರಿತಾ ಇದ್ರೆ ಆ ಡೇಟ್ ನ ಮೆನ್ಷನ್ ಮಾಡಬೇಕಾಗಿರುವಂಥದ್ದು. ನೆಕ್ಸ್ಟ್ ಯಾರಿಗೆ ಬರಿತಾ ಇದ್ರೆ ಡಿಯರ್ ಸಿಸ್ಟರ್ ಅಂತ ಹೇಳಿ ಕೇಳಿರುವಂಥದ್ದು. ಇಲ್ಲಿ ಒಂದು ಇಷ್ಟು ರೀತಿಯಾಗಿರುವಂತಹ ಬಾಡಿನ ರಚಿಸಬೇಕಾಗಿರುವಂಥದ್ದು. ಯಾವ ಒಂದು ವಿಷಯದ ಮೇಲೆ ಇದೆ ಲೆಟರ್ನ ಬರಿಬೇಕಾಗಿರುವಂಥದ್ದಾಗಿರ್ತದೆ. ಇದು ಬರೆದಾದ ನಂತರ ನೆಕ್ಸ್ಟ್ ಇಲ್ಲಿ ಯುವರ್ ಲವಿಂಗ್ ಸಿಸ್ಟರ್ ಅಥವಾ ಬ್ರದರ್ ಯಾರಿಗೆ ಬರೆದಿದ್ರು ಅದರಲ್ಲಿ ಇಲ್ಲಿ ಮೆನ್ಷನ್ ನೇಮ್ ಅನ್ನ ಮೆನ್ಷನ್ ಮಾಡಬೇಕಾಗಿರುತ್ತೆ. ಇಲ್ಲಿ ಫ್ರಮ್ ಟು ಬಾಡಿ ಇಲ್ಲಿ ಕನ್ಕ್ಲೂಷನ್ ಮಾಡಬೇಕಾಗಿರುವಂಥದ್ದು ಆಗಿರ್ತದೆ. ನೆಕ್ಸ್ಟ್ ಟು ಅಡ್ರೆಸ್ ನ ಯಾರಿಗೆ ಹಾಕ್ತಾ ಇದ್ರೆ ಆ ಟು ಅಡ್ರೆಸ್ ನ ಇಲ್ಲಿ ಬರ್ಕೊಳ್ಬಹುದಾಗಿರುವಂಥದ್ದಾಗಿರ್ತದೆ. ನೆಕ್ಸ್ಟ್ ಇದು ಆದ ನಂತರ ಇನ್ನೊಂದು ಲೆಟರ್ ನೋಡೋಣ. ಇನ್ನೊಂದು ಲೆಟರ್ ನಲ್ಲಿ ಈ ರೀತಿಯಾಗಿ ಫ್ರಮ್ ಅನ್ನ ಹಾಕೊಳ್ಬೇಕಾಗಿರುವಂಥದ್ದು, ಡೇಟ್ ಅನ್ನ ಹಾಕೊಳ್ಬೇಕಾಗಿರುವಂಥದ್ದು. ಇದು ಆದ ನಂತರ ಟು ಯಾರಿಗೆ ಬರಿತಾ ಇದ್ರೆ ಯಾರ ಆಫೀಸ್, ದ ಮ್ಯಾನೇಜರ್ ಅಂತ ಹೇಳಿ ಬರಿಬೇಕಾಗಿರುವಂಥದ್ದು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕೇಳಿದರೆ ತೀರ್ಥಹಳ್ಳಿ ಅಂತ ಕೇಳಿರುವಂಥದ್ದು. ಇಲ್ಲಿ ಫ್ರಮ್ ಟು ಅಫಿಸಿಯಲ್ ಲೆಟರ್ ಇರುವಂಥದ್ದು. ಇದು ಅಫಿಸಿಯಲ್ ಲೆಟರ್ ರೆಸ್ಪೆಕ್ಟೆಡ್ ಸರ್ ಅಂತ ಹೇಳಿ ಮೆನ್ಷನ್ ಮಾಡ್ಕೊಳ್ಬೇಕಾಗ್ತದೆ. ಇದು ಆದ ನಂತರ ಸಬ್ಜೆಕ್ಟ್ ಅನ್ನ ಹಾಕೊಳ್ಬೇಕಾಗ್ತದೆ. ಆ ಸಬ್ಜೆಕ್ಟ್ ಅನ್ನ ಹಾಕೊಂಡ ನಂತರ ನೆಕ್ಸ್ಟ್ ವಿಷಯ ಏನ್ ಹೇಳ್ಬೇಕಾಗಿರುತ್ತೆ ಆ ವಿಷಯನ ಇಲ್ಲಿ ಪ್ರಸ್ತಾಪಿಸಿ ಡಿಟೇಲ್ ಆಗಿರುವಂತಹ ವಿಷಯನ ಬರೆದಾದ ನಂತರ ನೆಕ್ಸ್ಟ್ ಥ್ಯಾಂಕ್ ಯು ಅಂತೇಳಿ ಹೇಳಿ ರಿಗಾರ್ಡ್ಸ್ ಹಾಕಬೇಕಾಗಿರುವಂಥದ್ದು. ಇಲ್ಲಿ ಹೆಸರು ಮೆನ್ಷನ್ ಮಾಡಬೇಕಾಗಿರುತ್ತೆ. ಈ ರೀತಿಯಾಗಿ ಈ ಒಂದು ಅಫಿಸಿಯಲ್ ಲೆಟರ್ ಮತ್ತು ಪರ್ಸನಲ್ ಲೆಟರ್ ಇವೆರಡು ಲೆಟರ್ನ ನೀವು ಪ್ರಾಕ್ಟೀಸ್ ಮಾಡಿಕೊಂಡಿದ್ದಾಗಲಿ ನಿಮಗೆ ಯಾವ ಲೆಟರ್ ಸುಲಭ ಅನಿಸ್ತದೋ ಆ ಸುಲಭ ಅನಿಸಿರುವಂತಹ ಲೆಟರ್ನ ಇಲ್ಲಿ ಬರೆದು ಪೂರ್ತಿಯಾಗಿರುವಂತಹ ಅಂಕವನ್ನು ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗಿರುವಂಥದ್ದು. ಇದಿಷ್ಟು ವಿದ್ಯಾರ್ಥಿಗಳೇ ಒಂದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್, ಈ ಕನ್ನಡದ ಮೂಲಕ ಹೇಗೆ ನಾವು ಬರೆಯೋದನ್ನು ಕಲಿಬೇಕು. ಒಂದು ಬಹಳಷ್ಟು ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಅಂದ್ರೆ ಬಹಳ ಟಫ್, ನಮ್ಗೆ ಅರ್ಥ ಆಗೋದಿಲ್ಲ, ಗೊತ್ತಾಗೋದಿಲ್ಲ ಅನ್ನೋದು ಒಂದು ಕನ್ಫ್ಯೂಷನ್ ಇರ್ತದೆ. ಆ ಕಾರಣಕ್ಕೋಸ್ಕರ ಈ ಕನ್ನಡದ ಮೂಲಕವಾಗಿ ಈ ಒಂದು ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ಒಂದು ವೀಕ್ಷಣೆಯನ್ನು ನೋಡಿದಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಇನ್ನಿತರ ನಿಮ್ಮ ಸ್ನೇಹಿತರೊಂದಿಗೂ ಸಹ ಶೇರ್ ಮಾಡಿ.